ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಮಂಗಳವಾರದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೇ. ನೋಡಿ ವೆದರ್ ಯಾವ ಥರ ಇದೆ ಅಂತ. ಇವಾಗ 6:15 ಆಗಿದೆ ಟೈಮು. ವೆದರ್ ನೋಡಿ ಯಾವ ಥರ ಇದೆ ಅಂತ ಇವತ್ತಿನ ವೆದರು. ಇದಾದಮೇಲೆ ನಾನು ಬೆಳಗಿನ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಾಗಿಲೆಲ್ಲ ಗುಡಿಸಿ ಸೇಮ್ ರೊಟ್ಟಿನು. ಬೆಳಗ್ಗೆನೇ ಎಲ್ಲ ಬಾಗಿಲೆಲ್ಲ ಗುಡಿಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಟ್ಟು, ಇದು ಆ್ಯಸ್ ಯೂಶ್ವಲ್ ಡೈಲಿ ರೊಟ್ಟಿನೇ ಇರುತ್ತೆ. ಇದು ಬೆಳಗ್ಗೆ ರೊಟ್ಟಿನೂ ನಂದು. ನೋಡಿ ಎಲ್ಲ ಪಾರ್ಕಿಂಗ್ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ನಾವು ವಾಷಿಂಗ್ ಮಿಷಿನ್ ಈಚೆನೇ ಇಟ್ಟಿದ್ದೀವಿ. ಒಳಗಡೆ ಸ್ವಲ್ಪ ಜಾಗ ಕಡಿಮೆ ಇದೆ, ಅದಕ್ಕೇ ಆಚೆನೇ ಇಟ್ಬಿಟ್ಟು ಆಚೆನೇ ವಾಷಿಂಗ್ ಹಾಕ್ತೀನಿ ಬಟ್ಟೆ ಎಲ್ಲ. ನಾನು ಎಲ್ಲ ಗುಡಿಸ್ತಾ ಇದ್ದೀನಿ ನೋಡಿ. ಎಲ್ಲ ಗುಡಿಸಿ ಬಾಗಿಲು ತೊಳೆದು ಒಂದು ಚಿಕ್ಕದಾಗಿ ರಂಗೋಲಿ ಹಾಕಬೇಕು ಅಂತ ಇವಾಗ ನೋಡಿ ಆಚೆ ಎಲ್ಲ ಗುಡಿಸ್ತಾ ಇದ್ದೀನಿ. ಆಚೆ ಎಲ್ಲ ಗುಡಿಸಿ ಇವತ್ತು ಮಂಗಳವಾರ ಆದ್ದರಿಂದ ಎಲ್ಲ ಬಾಗಿಲೆಲ್ಲ ತೊಳ್ಕೊಂಬಿಡ್ತೀನಿ ಒಟ್ಟಿಗೆ. ಪಾರ್ಕಿಂಗ್ ಎಲ್ಲ ಒರೆಸ್ಕೊತಿದ್ದೆ. ಒಂದು ದಿನ ಒರೆಸ್ಕೊತೀನಿ, ಒಂದು ದಿವಸ ತೊಳ್ಕೊತೀನಿ ಬಾಗಿಲನ್ನ. ನೋಡಿ ಇವತ್ತೆಲ್ಲ ತೊಳೆದು ಬಿಡ್ತೀನಿ ಪಾರ್ಕಿಂಗೆಲ್ಲ. ನಾನು ತೊಳೆದು ರಂಗೋಲಿ ಹಾಕ್ಬಿಡ್ತೀನಿ. ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೇ. ಬೇರೆ ದಿವಸ ಎಲ್ಲ ನಾಳೆ ಒರೆಸ್ಕೊಂಬಿಡ್ತೀನಿ ಅಷ್ಟೇ. ಪಾರ್ಕಿಂಗೆಲ್ಲ ಒರೆಸ್ಕೊತೀನಿ ನಾಳೆ. ನಾಡಿದ್ದು ತೊಳಿತೀನಿ. ಒಂದು ದಿವಸ ಬಿಟ್ಟು ಒಂದು ದಿವಸ. ಬಾಗಿಲಂತೂ ಡೈಲಿ ತೊಳಿಲೇಬೇಕಾಗುತ್ತೆ. ಇವಾಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ರಂಗೋಲಿ ಹಾಕ್ತೀನಿ, ನೋಡ್ಕೊಂಬನ್ನಿ. ನೋಡಿ ರಂಗೋಲಿ ಎಲ್ಲ ಹಾಕಿ ಮುಗಿಸಿದ್ದೀನಿ. ಇವಾಗ ನೆಕ್ಸ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೋಡಿ ಅದು ಅರಿಶಿನ ಕುಂಕುಮ ಆ ಥರ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಅಡುಗೆ ಮನೆ ಒಳಗಡೆ ಬಂದು ಇವಾಗ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಮಾಡಿದ ಸಾಂಬಾರು ಇತ್ತಲ್ಲ, ಅದೆಲ್ಲ ಬಿಸಿಗಿಟ್ಟು ಅದೆಲ್ಲ ಬಿಸಿ ಆದಮೇಲೆ ನೆಕ್ಸ್ಟ್ ಇವಾಗ ಜೋಡಿಸ್ತಾ ಇದ್ದೀನಿ ಪಾತ್ರೆಗಳೆಲ್ಲ. ನೈಟ್ ತೊಳೆದಿಟ್ಟಿದ್ದ ಪಾತ್ರೆಗಳೆಲ್ಲ ಜೋಡಿಸಿಟ್ಟು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಇವತ್ತು ಜೀರಿಗೆ ನೀರನ್ನ ಕುಡಿತಾ ಇದ್ದೀನಿ, ಅದನ್ನೇ ಬಿಸಿ ಮಾಡಿಕೊಂಡು. ಬೆಳಗ್ಗೆನೇ ಎದ್ದ ತಕ್ಷಣ ಕಾಫಿ ಕುಡಿಯೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಬಿಸಿ ನೀರಿಗೆ ಜೀರಿಗೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ನೀರನ್ನ ಕುಡಿತಾ ಇದ್ದೀನಿ. ನೆಕ್ಸ್ಟ್ ನೀರು ಮೇಲೆ ಮೋಟ್ರ್ ಆನ್ ಮಾಡಬೇಕಿತ್ತಲ್ಲ, ಮೋಟ್ರ್ ಆನ್ ಮಾಡಿ ಒಟ್ಟಿಗೆ ಹಂಗೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಂದುಬಿಡ್ತೀನಿ. ವಾಕಿಂಗ್ ಇಲ್ಲ ಏನೂ ಇಲ್ಲ, ಟೈಮ್ ಆಗ್ತಾ ಇದೆ ಬೇಗ. ಬೆಳಗ್ಗೆ ಎದ್ದರೆ ಅದೆಷ್ಟು ಬೇಗ ಟೈಮ್ ಹೋಗುತ್ತೋ ಗೊತ್ತೇ ಆಗೋದಿಲ್ಲ. ಇವಾಗ ನೋಡಿ ಎಲ್ಲ ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕ್ಬಿಟ್ಟು ಕೆಳಗಡೆ ಹೋಗಿ ಮತ್ತೆ ನನ್ನ ಕೆಲಸ ಸ್ಟಾರ್ಟ್ ಆಗುತ್ತೆ. ಇವಾಗ ನನ್ನ ಮಗನಿಗೆ ಇವತ್ತು ನೈಟ್ ಮಾಡಿಟ್ಟಿದ್ನಲ್ಲ ಇದ್ಕಿದ ಬೇಳೆ ಸಾಂಬಾರು, ಅದಕ್ಕೇ ದೋಸೆ ನೈಟ್ ನೆನ್ನೆನೇ ರುಬ್ಬಿಟ್ಟಿದ್ದೆ ದೋಸೆಗೆ. ಈಗ ನೋಡಿ ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ. ನಾನು ಬರೀ ದೋಸೆ ಅಲ್ವಾ ಇವತ್ತು ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಆದರೆ ಟೈಮ್ ಹಿಂಗೆ ಓಡ್ತಾಯಿದೆ ಅಂದರೆ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ. 9 ಗಂಟೆ ಅಷ್ಟರಲ್ಲಿ ಎಲ್ಲರೂ ಮನೆ ಬಿಡಬೇಕು. ಇಲ್ಲಿ ನೋಡಿದ್ರೆ ಟೈಮ್ ಎಷ್ಟು ಬೇಗ ಆಗುತ್ತೆ. ದೋಸೆ ಅಷ್ಟೇ ಅಲ್ವಾ ಅಂತ ಲೇಟ್ ಇದ್ರೂ ಅದು ಎಷ್ಟು ಫಾಸ್ಟಾಗಿ ಟೈಮ್ ಓಡುತ್ತೋ. ಬರೀ ಇನ್ನೇನು ಮಾಡೋದಿಲ್ಲ, ಬರೀ ದೋಸೆ ಒಂದೇ, ನೈಟ್ ಸಾಂಬಾರು ಐತೆ ಅಷ್ಟಕ್ಕೇ ಅಷ್ಟು ಟೈಮ್ ಆಗ್ತಾಯಿದೆ. ನೋಡಿ ದೋಸೆ ಎಲ್ಲ ಹಾಕಾಯಿತು. ನನ್ನ ಮಗನಿಗೆ ಲಂಚ್ ಬಾಕ್ಸ್ ಕಟ್ತಾಯಿದ್ದೀನಿ. ದೋಸೆ 1-2 ದೋಸೆ ಹಾಕ್ಬಿಟ್ಟು ಅವ್ನಿಗೆ ಲಂಚ್ ಬಾಕ್ಸ್ ಎತ್ತಿಟ್ಬಿಟ್ರೆ ಅದ್ರದ್ದು ಅರ್ಧ ಕೆಲಸ ಮುಗ್ದೋಗುತ್ತೆ. ನೆಕ್ಸ್ಟ್ ಇನ್ನಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವು ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ನೆಕ್ಸ್ಟು ಇನ್ನು ನಮಗೆ ತಿಂಡಿಗೆ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಮನೆ ಬಿಡ್ತೀವಿ 9 ಗಂಟೆ ಅಷ್ಟರಲ್ಲಿ ಎಲ್ಲರೂ 3 ಜನ. ಅವ್ನು ಸ್ಕೂಲ್ಗೂ ಅಷ್ಟೇ 9:30 ಅವ್ನ ಸ್ಕೂಲು. 9 ಗಂಟೆಗೆ ಬಿಟ್ಟರೆ ನನ್ನನ್ನು ಮಧ್ಯದಲ್ಲಿ ಅಲ್ಲಿ ಇಳಿಸ್ಬಿಟ್ಟು ಅವ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಮ್ಮ ಮನೆಯವ್ರು ಆಫೀಸ್ಗೆ ಕೊಡ್ತಾರೆ. ಇವಾಗ ದೋಸೆ ಆಯಿತು ನೋಡಿ. ಅವ್ನು ಲಂಚ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಇವತ್ತು ಯಾವುದೂ ಫ್ರೂಟ್ಸ್ ಏನೂ ಹಾಕ್ತಾಯಿಲ್ಲ. ಚಿಪ್ಸ್ ಇತ್ತು, ಚಿಪ್ಸೇ ಹಾಕ್ತಾಯಿದ್ದೀನಿ ಇವತ್ತು. ಫ್ರೂಟ್ಸ್ ಏನು ಬೇಡ ಅಂದ. 2 ದೋಸೆ ಹಾಕ್ಕೊಟ್ಬಿಟ್ಟು ಸಾಂಬಾರಿತ್ತು ನೈಟ್ ಮಾಡಿದ್ದು. ನಮ್ಮ ಮನೇಲಿ ಎಲ್ರಿಗೂ ಇದ್ಕಿದ ಬೇಳೆ ಸಾಂಬಾರಿಗೆ ದೋಸೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ. ಸಾಂಬಾರು ಹಾಕ್ಬಿಟ್ಟು ಇನ್ನೊಂದು ಬಾಕ್ಸ್ಗೆ ಚಿಪ್ಸ್ ಇತ್ತು, ಚಿಪ್ಸ್ ಹಾಕ್ತಾಯಿದ್ದೀನಿ. ಇವತ್ತು ವಾಯ್ಸ್ ಓವರ್ ಕೊಡೋಕ್ಕೂ ಆಫೀಸಿಗೆ ಬಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ಗಾಡಿಗಳ ಸದ್ದು
ಏನಾದರೂ ಗಾಡಿಗಳ ಸದ್ದು ಜಾಸ್ತಿ ಕೇಳಿಸ್ತಿದ್ರೆ ಬೇಜಾರಾಗಬೇಡಿ. ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಇರಲ್ಲ. ಇವಾಗೆಲ್ಲ ಕೆಲಸ ಮುಗಿಸಿ ಆಫೀಸ್ಗೆ ಹೊರಟು ಆಫೀಸಿಂದ ಬಂದು ತಿರ್ಗಾ ಕೆಲಸಗಳು ಸಂಜೆ ಹೊತ್ತು ಇದ್ದೇ ಇರುತ್ತೆ. ಮಧ್ಯದಲ್ಲಿ ಯಾವಾಗೂ ನಂಗೆ ವಾಯ್ಸ್ ಓವರ್ ಕೊಡೋಕ್ಕೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಎಲ್ಲಿ ಆಫೀಸ್ಗೆ ಹೋದಾಗಲೇ ಮಾಡಬೇಕು. ಅಲ್ಲಿ ಬರೀ ಗಾಡಿಗಳ ಸದ್ದೇ ಇರುತ್ತೆ. ಇವಾಗ ನೋಡಿ ಇದೆಲ್ಲ ಫರ್ನಿಚರ್ದೆಲ್ಲ ತೆಗೆದು ಗುಡಿಸಿ ಒರೆಸಿ ಪಾತ್ರೆಗಳೆಲ್ಲ ಇತ್ತು, ಪಾತ್ರೆಗಳೆಲ್ಲ ತೊಳೆದುಬಿಟ್ಟು ಆಮೇಲೆ ಇನ್ನು ಬೇರೆ ಕೆಲಸ ಮಾಡ್ತೀನಿ. ಇವಾಗ ನೋಡಿ ಎಲ್ಲ ಗುಡಿಸಾಯಿತು. ನಮ್ಮ ಮನೆಯವ್ರು ಸ್ವಲ್ಪ ಇದು ಬೇಕ್ರಿಯಿಂದ ತಿಂಡಿಗಳು ತಂದಿದ್ರು, ನೆನ್ನೆನೇ ತಂದಿಟ್ಟಿದ್ರು. ನಾನು ಅದನ್ನು ಎತ್ತಿಟ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಇವಾಗೆಲ್ಲ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಅವೆಲ್ಲ ಜೋಡಿಸಿ ಎತ್ತಿಟ್ಬಿಟ್ಟು ನೆಕ್ಸ್ಟು ನೆಲ ಎಲ್ಲ ಒರೆಸ್ಕೊಂಬರ್ತೀನಿ. ನಾನು ಮೊನ್ನೆ ಭಾನುವಾರ ತಂದಿಟ್ಟಿದ್ದೆ ಕರ್ಬೂಜ, ಅದನ್ನೆಲ್ಲ ಇವಾಗ ಜೋಡಿಸಿ ಎತ್ತಿಡ್ತಾಯಿದ್ದೀನಿ. ಎಲ್ಲ ಜೋಡಿಸ್ಬಿಟ್ಟು ಸ್ವಲ್ಪ ಹ್ಯಾಂಡ್ ವಾಶ್ ಇತ್ತು ಬಟ್ಟೆಗಳು, ಅದು ಮಾಡೋಕ್ಕೆ ಟೈಮೇ ಇಲ್ಲ. ಇಷ್ಟು ಕೆಲಸಕ್ಕೆ ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ಸ್ನಾನ ಮಾಡಿ ಹೊರಡೋಷ್ಟರಲ್ಲಿ ಎಷ್ಟು ಬೇಗ ಟೈಮ್ ಆಗೋಯ್ತು ಅಂದರೆ, ನನ್ನ ಮಗಂಗೆ ಸ್ಕೂಲ್ ಟೈಮ್ ಆಯಿತು ಅಂತ ಕಿರ್ಚಾಡ್ತಿರ್ತಾನೆ. ಇಷ್ಟು ಕೆಲಸ ಆಗೋಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ನೆಲ ಒರೆಸ್ಕೊಂಬರ್ತಾಯಿದ್ದೀನಿ. ನಿಧಾನಕ್ಕೆ ಮಾಡಬೇಕು ಅಂದರೆ ಆಗೋದಿಲ್ಲ. ಅಲ್ಲಿ ಎಷ್ಟು ಬೇಗ ಇದ್ರೂ ಟೈಮ್ ಓಡ್ತಾನೆ ಇರುತ್ತೆ. ಇಲ್ಲ ನಾನೇ ಸ್ಲೋನಾ ಗೊತ್ತಾಗ್ತಿಲ್ಲ. ಇವಾಗೆಲ್ಲ ನೋಡಿ ಪಾತ್ರೆ ಇರೋವೆಲ್ಲ ತೊಳೆದಾಕ್ಬಿಟ್ಟು, ಈ ಬೆಳಗ್ಗೆ ಕಾಫಿ ಕುಡಿದಿದ್ದವು ಅವೆಲ್ಲ ಇದ್ವಲ್ಲ, ನೈಟ್ ಮುದ್ದೆದೆಲ್ಲ ನೆನೆಹಾಕಿಟ್ಟಿದ್ದೆ, ಅವನ್ನೆಲ್ಲ ತೊಳೆದಾಕ್ಬಿಟ್ಟು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಬೇಕಾಗಿತ್ತು. ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗಿ ಪೂಜೆ ಮಾಡಿ ನೆಕ್ಸ್ಟ್ ಇನ್ನು ಆಫೀಸ್ಗೆ ಹೊರಡೋ ತಿಂಡಿ ಮಾಡಿಕೊಂಡು ಇಲ್ಲಿಗೆ ಈ ರೊಟ್ಟಿನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಮಿಸ್ಟೇಕ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.